ಏನ್ರಿ ಇದು? ಈ ಸಂಬಂಧ ಇಷ್ಟ ಇಲ್ಲ, ಈ ಮದ್ವೆ ಸಾಧ್ಯ ಇಲ್ಲ ಅಂತ ಇದ್ದೋರು ಇದ್ಕಿದಾಗಿ ಒಪ್ಕೊಂಡ್ಬಿಟ್ರಿ. ಇದೇನ್ ಆಶ್ಚರ್ಯ? ನಮಗ್ ಗೊತ್ತಿಲ್ದಿರೋ ಹಾಗೆ ಇಲ್ಲಿ ಏನೋ ನಡೀತಾ ಇದೆ ಲಕ್ಷ್ಮಿ. ನಮ್ಮ ಪ್ರಯತ್ನಗಳನ್ನೆಲ್ಲವನ್ನು ಮೀರಿ ಇಲ್ಲಿ ಏನೋ ನಡೀತಾ ಇದೆ ಲಕ್ಷ್ಮಿ. ಇದನ್ನೇ ರೀ ನಾನು ಅವತ್ತಿಂದಾನು ಹೇಳ್ತಾ ಇರೋದು. ನಾನು ನೀವು ತಿಳ್ಕೊಂಡ ಹಾಗೆ ಆ ವೆಂಕಟನಾಥ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಶ್ರೀಹರಿನೇ ಆತನ್ ಕರ್ಕೊಂಡ್ ಬಂದು ನನ್ ಮುಂದೆ ನಿಲ್ಸೋದು ಅಂದ್ರೇನು? ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ಬೇಕಾದ್ರೆ ಆತನೇ ಕಣ್ಮುಂದೆ ಪ್ರತ್ಯಕ್ಷ ಆಗೋದು ಅಂದ್ರೇನು? ಅಷ್ಟು ವಿರೋಧ ಮಾಡ್ತಿದ್ದ ನನ್ನ ಮನಸ್ಸನ್ನ ಒಂದೇ ರಾತ್ರಿಲಿ ಬದಲಾಯಿಸೋದು ಅಂದ್ರೇನು? ಇದೆಲ್ಲ ಆಶ್ಚರ್ಯ ಅಲ್ವಾ? ಈ ಆಶ್ಚರ್ಯಗಳೇ ನನ್ನ ಆತಂಕ ಉಂಟು ಮಾಡ್ತಿರೋದು ಲಕ್ಷ್ಮಿ. ಸಾಮಾನ್ಯ ಮನುಷ್ಯ ಆದ್ರೆ ಒಳ್ಳೆಯವನು ಕೆಟ್ಟವನು ಜಗಳ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ಮಾಡಬಹುದು. ಆದ್ರೆ ಇಂಥವ್ರ ಜೊತೆ ಸಂಸಾರ ಮಾಡೋದು ತುಂಬಾ ಕಷ್ಟ. ಅದೇ ನನಗೆ ಭಯ. ಭಯನೋ ಭಕ್ತಿನೋ ಭಗವಂತನೇ ನಿರ್ಧಾರ ಮಾಡಿರ್ಬೇಕಾದ್ರೆ ನಮ್ ಕೈಯಲ್ಲಿ ಏನಿದೆ ರೀ? ನಮ್ ಮಗಳು ಅವ್ರ ಕೈನೇ ಹಿಡಿಬೇಕು ಅಂತ ಅವಳ ಹಣೆಯಲ್ಲಿ ಬರ್ದಿದ್ರೆ ತಪ್ಸೋಕೆ ನಾವ್ ಯಾರು? ಯೋಚನೆ ಬಿಡಿ, ಕಣ್ ಮುಚ್ಕೊಂಡು ಧಾರೆ ಎರ್ದ್ಕೊಳ್ಳೋಣ ಅಷ್ಟೇ. ಮಾತ್ನಲ್ಲಿ ಹೇಳ್ದಷ್ಟು ಸುಲಭವಾಗಿ ಮನಸ್ಸು ಒಪ್ಕೋತಾ ಇಲ್ಲ ಲಕ್ಷ್ಮಿ. ಯಾವುದಕ್ಕೂ ಕೊನೆಯದಾಗಿ ಇನ್ನೊಂದ್ಸಲ ಗುರುಗಳನ್ನ ಭೇಟಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅವರೇನಿಟ್ಟ ಬೀಜ, ಅದರ ಗುಣ ಅವಗುಣಗಳು ಅವ್ರಿಗೇ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ಯಾರು ಏನೇ ಹೇಳಿದ್ರು ಈ ಮದುವೆ ನಡೆಯುತ್ತೆ ಅಂತ ನನ್ ಮನ್ಸು ಹೇಳ್ತಿದೆ. ಆದ್ರೂ ನಿಮ್ ಸಮಾಧಾನಕ್ಕೆ ನಾನೇನಕ್ಕೆ ಅಡ್ಡಿ ಮಾಡ್ಲಿ? ಮಠಕ್ಕೆ ಹೋಗಿ ಬನ್ನಿ.